ಯಾಕೆ ಅಂತಂದರೆ ಆ ಭಗವಂತನ ಸ್ವಾತಂತ್ರ್ಯ ಎಂಬುದು ಭಗವಂತನೊಬ್ಬನಿಗೆ ಇರೋದು, ಯಾರಿಗೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಅಸ್ವತಂತ್ರರೇ. ತನ್ನ ಸ್ವಾತಂತ್ರ್ಯ ತೆಗೆದುಕೊಡೋದಂತೂ ಇನ್ನೂ ಅಸಾಧ್ಯ. ನನ್ನ ಸ್ವಾತಂತ್ರ್ಯ ಅಂದರೆ ಅರ್ಥ ಏನು? ಭಗವಂತನ ಸ್ವರೂಪ ಅಂತಲೇ ಅರ್ಥ. ಹೀಗಾಗಿ ತನ್ನ ಸ್ವಾತಂತ್ರ್ಯವನ್ನು ತೆಗೆದುಕೊಟ್ಟ ಅಂದರೆ ಏನಂತ ಅರ್ಥ? ತನ್ನ ಶರೀರವನ್ನೇ ಕೊಟ್ಟ ಎಂಬುವ ಅರ್ಥ ಆಗ್ತದೆ. ಅದು ಸಾಧ್ಯವಿಲ್ಲ. ಅದಕ್ಕಾಗಿ ಇಲ್ಲಿ ಸ್ವಾತಂತ್ರ್ಯ ಕೊಡೋದು ಅಂತ ಅರ್ಥ ಏನು? ಅವರವರ ಯೋಗ್ಯತಾನುಗುಣವಾಗಿ ಅವರಿಗೆ ಎಷ್ಟು ಪ್ರೇರಣೆ ಬೇಕು, ಅಂದರೆ ತಾನು ಪ್ರೇರಣೆ ಮಾಡಿದಾಗ ಅವರು ನಡೆಯಲಿಕ್ಕೆ, ಈಗ ನಾವಂತೂ ಸ್ವತಂತ್ರವಾಗಿ ಮಾಡ್ತಾ ಇದ್ದೀವಿ ಎಂಬ ಭ್ರಮಂತೂ ನಮಗದಲ್ಲ. ನಾವು ಮಾಡ್ತಾ ಇದ್ದೀವಿ, ನಾವು ಹೋಗ್ತಾ ಇದ್ದೀವಿ, ನಾವು ತಿಂತಾ ಇದ್ದೀವಿ, ಎಲ್ಲ ನಾನೇ ಮಾಡ್ತೀನಿ ಅಂತಲೇ ನನಗೆ ಅನುಭವ ಇರೋದು. ನಾನು ಸ್ವತಂತ್ರ ಎಂಬಂತಹ ಅನುಭವ ಇದೆ, ಅದರ ಅನುಭವ ಭ್ರಮ ಅದು. ಆದರೆ ಆ ರೀತಿಯಾಗಿ ಅವರಿಗೆ ಒಂದು ಸ್ವಾತಂತ್ರ್ಯವನ್ನು ಅನುಭವಿಸಲಿಕ್ಕೆ ಏನು ಬೇಕೋ ಅಷ್ಟು ಮಾತ್ರ ಭಗವಂತ ಅವರಿಗೆ ಕೊಟ್ಟಂತೆ. ಅದರ ಪರತಂತ್ರನೇ ಒಳಗಿದ್ದು ಪ್ರೇರಣೆ ಮಾಡಿ ನಾನು ಮಾಡ್ತಾ ಇದ್ದೀನಿ ಎಂಬ ಭ್ರಮ ಅವರಿಗೆ ಹುಟ್ಟಿಸ್ತಾನೆ, ಜೀವರಿಗೆ. ಹೀಗಾಗಿ ಅದನ್ನು ಆ ಭಗವಂತನ ಸ್ವಾತಂತ್ರ್ಯ ಅಂದರೆ ಅರ್ಥ ಏನು? ಆ ಸ್ವಾತಂತ್ರ್ಯದ ಒಂದು ಪ್ರತಿಬಿಂಬ ಇದ್ದಂತೆ ಅಂತ ತಿಳ್ಕೋಬೇಕಷ್ಟೆ. ತಾನು ಅವರಲ್ಲಿದ್ದು ಅಷ್ಟು ಅಭಿವ್ಯಕ್ತನಾಗ್ತಾನೆ ಅಂತ ಅರ್ಥ. ಭಗವಂತ ಜೀವರೊಳಗಿರ್ತಾನೆ. ಜೀವರು ಮಾಡಬೇಕು ಅಂದರೆ ಆ ಭಗವಂತನ ಗುಣ ಜೀವರ ಗುಣದಲ್ಲಿದ್ದು ಅಭಿವ್ಯಕ್ತವಾಗಬೇಕು. ಜೀವರ ಆನಂದದಲ್ಲಿ ಭಗವಂತ ಆನಂದ ಎಂಬ ಗುಣ ಇದ್ದು ಅಭಿವ್ಯಕ್ತಗೊಳಿಸಿದರೆ, ಪ್ರೇರಣೆ ಮಾಡಿಸಿದರೆ, ಆಗ ಜೀವರ ಗುಣ ಅದು ಅಭಿವ್ಯಕ್ತವಾಗ್ತದೆ. ಆ ರೀತಿಯಾಗಿ ಭಗವಂತ ಒಬ್ಬೊಬ್ಬರಲ್ಲಿ ಯಾವ ರೀತಿಯಾಗಿಟ್ಟ ಸ್ವಾತಂತ್ರ್ಯವನ್ನು, ಹೇಗೆ ವಿಭಾಗ ಮಾಡಿಕೊಂಡ, ಯಾವ ರೀತಿಯಾಗಿ ಪ್ರತಿಬಿಂಬ ರೂಪೇಣ ಅಲ್ಲಿಟ್ಟ ಎಂಬುದನ್ನು ಹೇಳುತ್ತಾರೆ. ವಾಸುದೇವ ಸ್ವತಂತ್ರವ ಅಂದರೆ ಸ್ವಾತಂತ್ರ್ಯ ಎಂಬ ಗುಣವನ್ನು ಸರೋಜಾಸನಾದಿ ಅಮರ ಅಸುರರಿಗೆ, ಸರೋಜಾಸನ ಅಂದರೆ ಬ್ರಹ್ಮದೇವರು, ಸರೋಜ ಅಂದರೆ ಕಮಲ, ಸರೋಜಾಸನ ಆ ಕಮಲವನ್ನು ಆಸನವನ್ನಾಗಿ ಪಡೆದವನು, ಕಮಲಾಸನ, ಸರೋಜಾಸನ, ಪದ್ಮಾಸನ, ಮಂದಜಾಸನ ಇವೆಲ್ಲ ಬ್ರಹ್ಮದೇವರಿಗೆ ಹೆಸರುಗಳು. ಅಂತಹ ಸರೋಜಾಸನ ಅಂದರೆ ಬ್ರಹ್ಮದೇವರು, ಸರೋಜಾಸನಾದಿ ಆ ಬ್ರಹ್ಮದೇವರೇ ಮೊದಲಾದ ಅಮರ ಅಂದರೆ ದೇವತೆಗಳು, ಬ್ರಹ್ಮದೇವರೇ ಮೊದಲಾದ ದೇವತೆಗಳಿಗೆ ಮತ್ತು ಅಸುರರಿಗೆ. ಅಸುರರು ಕೂಡ ಅವರು ಮತ್ತೆ ಕೆಲಸ ಮಾಡಬೇಕು, ಅವರಿಗೂ ಈ ಸ್ವಾತಂತ್ರ್ಯ ಗುಣ ಬೇಕು. ಹೀಗಾಗಿ ಅವರಿಗೂ ಕೂಡ ಕೊಡಲಿಕ್ಕೆ ಇಯಲೋಸುಗ, ಅವರಿಗೆ ಕೊಡಲಿಕ್ಕೆ ಅಂತ ಅರ್ಥ. ಇಯಲೋಸಗ ಅಂದರೆ ಕೊಡಲಿಕ್ಕೆ. ಬ್ರಹ್ಮಾದಿ ದೇವತೆಗಳಿಗೆ ಮತ್ತು ಅಸುರರಿಗೆ ಸ್ವಾತಂತ್ರ್ಯವನ್ನು ಕೊಡಲಿಕ್ಕಾಗಿ ಏನು ಮಾಡಿದನಂತೆ ವಾಸುದೇವ ಅಂದರೆ ಆ ಸ್ವಾತಂತ್ರ್ಯವನ್ನು ಭಾಗ ಮಾಡಿದ. ಎಷ್ಟು ಭಾಗ ಮಾಡಿದ ಅಂದರೆ ಅರ್ಧವ ತೆಗೆದು, ತನ್ನ ಸ್ವಾತಂತ್ರ್ಯದಲ್ಲಿ ಅರ್ಧ ಸ್ವಾತಂತ್ರ್ಯವನ್ನು ತೆಗೆದನಂತೆ. ಎಲ್ಲ ನೋಡಿದ್ರೆ ತಲೆಗೆಟ್ಟೋಗ್ತದೆ ಅಷ್ಟೇ. ತನ್ನ ಸ್ವಾತಂತ್ರ್ಯ ಏನು ಅದರ ಅರ್ಧ ತೆಗೆಯೋದೆಂದು. ಸ್ವಾತಂತ್ರ್ಯ, ಭಗವಂತನ ಸ್ವಾತಂತ್ರ್ಯಕ್ಕೆ ಲಿಮಿಟ್ ಅದೇನೋ ಇಷ್ಟು ಅಂತ, ಅದು ಇನ್ಫಿನಿಟ್, ಅನಂತವಾದ ಸ್ವಾತಂತ್ರ್ಯ. ಅನಂತದಲ್ಲಿ ಅರ್ಧ ಮಾಡೋದು ಅಂದರೆ ಏನಂತ ಅರ್ಥನೇ ಇಲ್ಲ. ಅನಂತದಲ್ಲಿ ಅರ್ಧ ಆಗೋದೇ ಸಾಧ್ಯವಿಲ್ಲ. ಆದರೆ ಅದಕ್ಕೆ ಒಂದು ಭಾಗ ಅಂತ ಅರ್ಥ ಅಷ್ಟೇ. ಯಾವುದೋ ಒಂದು ಭಾಗವನ್ನು ಅರ್ಧ ಎಂಬ ಹೆಸರಿನಿಂದ ಹೇಳಿದ್ರೆ ಅಷ್ಟೇ ಹೊರತು ನಿಜವಾಗಿ ಹಾಫ್ ಕಟ್ ಮಾಡಿದ ಅಂತ ಅರ್ಥ ಅಲ್ಲ. ಒಂದು ಭಾಗ ಅಂತ ಅರ್ಥ ತಗೊಳ್ಬೇಕಷ್ಟೇ, ಏನಿಲ್ಲ. ಅನಂತವಾದ ಸ್ವಾತಂತ್ರ್ಯ, ಅದಕ್ಕೆ ತಕ್ಕಂತೆ ಒಂದು ಭಾಗವನ್ನು ಅಂತ. ಹೀಗೆ ಅರ್ಧವ ತೆಗೆದನಂತೆ. ತೆಗೆದು ಅದರೊಳಗೆ ಅರ್ಧವ, ಮತ್ತು ಅದನ್ನು ಅರ್ಧ ಭಾಗ ಮಾಡಿದ, ಅರ್ಧದಲ್ಲಿ ಅರ್ಧ ಭಾಗ ಮಾಡಿದ. ಅದನ್ನು ಏನು ಮಾಡಿದ ಅಂದರೆ ಚತುರ್ಭಾಗ ಗೈಸಿ, ಅದನ್ನು 4 ಭಾಗ ಮಾಡಿದಂತ. ಮೊದಲು ಅರ್ಧ ಮಾಡಿದ 1/2, ಅದನ್ನು ಮತ್ತು ಅರ್ಧ ಮಾಡಿದ 1/4. ಆ 1/4 ಏನು ಮಾಡಿದ 4 ಭಾಗ ಮಾಡಿದನಂತ. ಅದನ್ನೇ 4 ಭಾಗ ಮಾಡಿ ಒಂದನು ಶತವಿಧ, ಆ ಒಂದನ್ನು 4 ಭಾಗ ಮಾಡಿದ್ನಲ್ಲ, 4 ಭಾಗದಲ್ಲಿ 1 ಭಾಗ ತಗೊಂಡ. 1 ಭಾಗ ತಗೊಂಡು ಅದನ್ನು ಶತವಿಧ, ಅದನ್ನು 100 ಭಾಗ ಮಾಡಿದ್ನಂತ. 100 ಭಾಗ ಮಾಡಿ ಏನು ಮಾಡಿದ ದ್ವಿಪಂಚಾಶತ ಅಬ್ಜಜಗೆ. ದ್ವಿಪಂಚಾಶತ, ಪಂಚಾಶತ ಅಂದರೆ 50, ದ್ವಿಪಂಚಾಶತ ಅಂದರೆ 52 ಅಂತ ಅರ್ಥ. 2 ಹೆಚ್ಚು 50 ಅಂದರೆ 52 ಅಂತ ಅರ್ಥ. ಒಂದನ್ನು ತಗೊಂಡು 100 ಭಾಗ ಮಾಡಿದ, ಆ 100 ಭಾಗದಲ್ಲಿ 52 ಭಾಗವನ್ನು ಕೊಟ್ಟ. ಯಾರಿಗೆ ಕೊಟ್ಟ? ಅಬ್ಜಜಗೆ. ಅಬ್ಜಜ
ಅಬ್ಜಜ ಅಂತಂದರೆ ಅಬ್ಜ ಅಂತಂದರೆ ಕಮಲ, ಅಬ್ಜಜ ಆ ಕಮಲದಲ್ಲಿ ಹುಟ್ಟಿದವನು ಅಂದರೆ ಬ್ರಹ್ಮದೇವರು ಅಂತ ಅರ್ಥ. ಅಬ್ಜಜ ಆ ಬ್ರಹ್ಮದೇವರಿಗೆ ಅಬ್ಜಜಗೆ ಎಷ್ಟು ಕೊಟ್ಟ? 250 52 ಭಾಗ ಕೊಟ್ಟ. 100 ಭಾಗದಲ್ಲಿ 52 ಭಾಗ ಬ್ರಹ್ಮದೇವರಿಗೆ ಕೊಟ್ಟ. 100ರಲ್ಲಿ 52 ಹೋದರೆ ಎಷ್ಟು ಉಳಿತು? ಆ ಕಡೆಗೆ 48 ಉಳಿತು. ಆ 48 ಏನು ಮಾಡಿದ? ಅಷ್ಟಚತ್ವಾರಿಂಶತ್ ಅಂದರೆ ಚತ್ವಾರಿಂಶತ್ ಅಂದರೆ 40, ಅಷ್ಟಚತ್ವಾರಿಂಶತ್ ಅಂದರೆ 8 40 ಅಂದರೆ 48. ಆ ಉಳಿಕಿರತಕ್ಕಂತಹ 48 ಭಾಗವನ್ನು ಅನಿಲನಿಗೆ ಇತ್ತ. ಅನಿಲ ಅಂದರೆ ವಾಯುದೇವರಿಗೆ ಕೊಟ್ಟ. ಅಂದರೆ 52 ಭಾಗವನ್ನು ಬ್ರಹ್ಮದೇವರಿಗೆ, 48 ಭಾಗವನ್ನು ವಾಯುದೇವರಿಗೆ ಕೊಟ್ಟ. ಮತ್ತೆ ಅವ್ರ ಹೆಣ್ಣಂದರು ಅವರು ಜೋರಾಡಕ್ಕೆ ಬರ್ತಾರೆ, ಅದಕ್ಕಾಗಿ ವಾಣಿ ಭಾರತೀಯರಿಗೆ ಅರ್ಧ. ಆ ಗಂಡಂದ್ರಿಗೆ ಎಷ್ಟು ಕೊಟ್ಟನೋ ಗಂಡಂದ್ರಿಗೆ ಕೊಟ್ಟದರಲ್ಲಿ ಅರ್ಧ ವಾಣಿ ಭಾರತಿ ಕೊಟ್ಟನಂತೆ. ಅಂದರೆ ಬ್ರಹ್ಮದೇವರಿಗೆ ಕೊಟ್ಟಿದ್ದಷ್ಟು 52, ಆ 52ರೊಳಗೆ ಅರ್ಧ ಅಂದರೆ 26 ಅದು ವಾಣಿ ಸರಸ್ವತಿ ದೇವಿ ಕೊಟ್ಟ. ಅನಿಲನಿಗೆ ವಾಯುದೇವರಿಗೆ ಎಷ್ಟು ಕೊಟ್ಟಿದ್ದ? 48 ಕೊಟ್ಟಿದ್ದ, ಅದರಾಗ ಅರ್ಧ ಅಂದರೆ 24 ಅದು ಭಾರತೀ ದೇವಿ ಕೊಟ್ಟ. ಹೀಗೆ ಈ ರೀತಿಯಾಗಿ ವಿಭಾಗ ಮಾಡಿ ಕೊಟ್ಟನಂತೆ. ಏನು ಮಾಡಿದ? ತನ್ನ ಸ್ವಾತಂತ್ರ್ಯವನ್ನು ಮೊದಲೇನು ಮಾಡಿದ? ಅರ್ಧ ಮಾಡಿದ. ಆ ಅರ್ಧರೊಳಗೆ ಮತ್ತೆ ಅರ್ಧ ಮಾಡಿದ. ಆ ಅರ್ಧವನ್ನು 4 ಭಾಗ ಮಾಡಿದ. 4 ಭಾಗ ಮಾಡಿ ಅದರಲ್ಲಿ 1 ಭಾಗ ತಗೊಂಡ. ಆ 1 ಭಾಗವನ್ನು 100 ವಿಭಾಗ ಮಾಡಿದ. ಆ 100 ವಿಭಾಗದಲ್ಲಿ 52 ವಿಭಾಗಗಳನ್ನು ಬ್ರಹ್ಮದೇವರಿಗೆ ಕೊಟ್ಟ. 48 ವಿಭಾಗಗಳನ್ನು ವಾಯುದೇವರಿಗೆ ಕೊಟ್ಟ. ಅದರಲ್ಲಿ ಅರ್ಧ ಅವರ ಪತ್ನಿಯರಿಗೆ ಕೊಟ್ಟ. ಅಂದರೆ 26 ಸರಸ್ವತಿಗೆ, 24 ಭಾರತೀ ದೇವಿಗೆ ಕೊಟ್ಟ. ಈ ರೀತಿಯಾಗಿ ಭಗವಂತ ತನ್ನ ಸ್ವಾತಂತ್ರ್ಯವನ್ನು ವಿಭಾಗ ಮಾಡಿ ಕೊಟ್ಟ ಎಂಬ ಮಾತನ್ನು ಹೇಳುತ್ತಾರೆ. ಅಂತ ಇದೆಯಲ್ಲ, ಬರ್ಕೊಂಡು ವಾಸುದೇವನಾದ ಶ್ರೀಹರಿ ಬ್ರಹ್ಮ ಮೊದಲಾದ ದೇವತೆಗಳಿಗೆ ಮತ್ತು ಅಸುರರಿಗೆ ಕೊಡಲಿಕ್ಕಾಗಿ ತನ್ನ ಸ್ವಾತಂತ್ರ್ಯದ ಅರ್ಧವನ್ನು ತೆಗೆದು ಅದರೊಳಗೆ ಅರ್ಧವನ್ನು ನಾಲ್ಕು ಭಾಗ ಮಾಡಿ ಅದರೊಳಗೆ ಒಂದನ್ನು ನೂರು ಭಾಗ ಮಾಡಿ ಐವತ್ತೆರಡನ್ನು ಬ್ರಹ್ಮದೇವರಿಗೆ
48 ವಾಯುದೇವರಿಗೆ ಕೊಟ್ಟನು. ಸರಸ್ವತಿ ಭಾರತೀಯರಿಗೆ ಅದರ ಅರ್ಧಭಾಗವನ್ನು ಅಂದರೆ ಕ್ರಮವಾಗಿ 26 ಮತ್ತು 24 ಭಾಗಗಳನ್ನು ಕೊಟ್ಟನು. ಸಂಖ್ಯೆಗಳಿಗೆ ಅರ್ಥ ಬರ್ಕೊಳ್ರಿ ಕೆಳಗ. ದ್ವಿಪಂಚಾಶತ ಅಂದರೆ 52. ಅಷ್ಟಚತ್ವಾರಿಂಶತ್ ಅಂದರೆ 48. ಆಯ್ತಲ್ಲ. ವಾಸುದೇವ ಸ್ವತಂತ್ರವ ಸರೋಜಾಸನಾದ್ಯಮರಾಸುರರಿಗೆ ಇಯಲೋಸು ಗರ್ಧವ ತೆಗೆದದರೊಳಗರ್ಧವ ಚತುರ್ಭಾಗ. ಗೈಸಿ ಒಂದನು ಶತವಿಧ ದ್ವಿಪಂಚಾಶತಾಬ್ಜಜಗಷ್ಟಚತ್ವಾರಿಂಶತ್. ಅನಿಲನಿಗಿತ್ತವಾಣಿ ಭಾರತೇರ್ಗರ್ಧ. ಇನ್ನು ಉಳುಕಿ ಭಾಗಗಳನ್ನು ಹೆಂಗ ವಿಭಾಗ ಮಾಡಿದ ಎಂಬುದನ್ನು ಮುಂದಿನ ಪದ್ಯದಲ್ಲಿ ಹೇಳುತ್ತಾರೆ. ದ್ವಿತ್ ಹೇಳ್ರ. 26, 24 ಆಯ್ತಲ್ಲ. ಬ್ರಹ್ಮದೇವರಿಗೆ ಎಷ್ಟು ಕೊಟ್ಟ? 52. ಆ 52ರೊಳಗ ಅರ್ಧ ಅಂದ್ರೆ 26. ಸಂಶಯ ಏನು? ಬೇರೆ ಪ್ರತ್ಯೇಕ.
ಬೇರೆ ಬೇರೆ ಯಾರ್ಯಾರು ಬೇರೆ ಬೇರೆನೆ. ಎಲ್ಲ ಸೇರಿ ಇವೇ 100 ಆಗತ್ತೆ. ಅಷ್ಟೇ. ಅದರಲ್ಲೇ 52, 48, 100 ಆಯಿತು. ಎರಡು ರೀತಿಯಾಗಿ ಅರ್ಥ ಮಾಡ್ಬೋದು ಇಲ್ಲಿ. ಒಂದು ಪ್ರತ್ಯೇಕವಾಗಿ ಮಾಡಿದ ಅಂತಂದ್ರೆ ಇಲ್ಲಿ ಹೆಂಗ ಭಗವಂತನ ಸ್ವಾತಂತ್ರ್ಯವನ್ನು ತೆಗೆದುಕೊಟ್ಟ ಅಂತಂದ್ರೆ ಯಾವ ರೀತಿಯಾಗಿ ಅದೇ ಭಗವಂತನದ್ದೇ ಸ್ವಾತಂತ್ರ್ಯ ಅಂತ ಅರ್ಥ ಅಲ್ಲ, ಅದಕ್ಕೆ ಸಮಾನವಾದ ಅದರ ಪ್ರತಿಬಿಂಬ ಅಂತ ಹೆಂಗೆ ಅರ್ಥ ಮಾಡ್ತೀವೋ ಹಾಗೆ ಇಲ್ಲಿಯೂ ಕೂಡ ಹಂಗೆ ಮಾಡಬಹುದು. ಅಂದ್ರೆ ನಾವು 52 ಬ್ರಹ್ಮದೇವರಿಗೆ ಕೊಟ್ಟ ಅಂದ್ರೆ ಅದಕ್ಕೆ ತಕ್ಕಂತೆ ಅದರೊಳಗೆ ಅರ್ಧ ಭಾಗ ಮಾಡಿದ ಅಂದ್ರೆ ಏನು, ಅದಕ್ಕೆ ತಕ್ಕಂತೆ 26 ಇವರದ್ದೇ ಅಂದ್ರೆ ಇವರಕ್ಕೆ ಸಮಾನವಾದ ಅರ್ಧಕ್ಕೆ ಸಮಾನವಾದ ಮತ್ತೊಂದು ಅಂತ ಹಿಂಗೆ ಅರ್ಥ ಮಾಡಬಹುದು ಅಷ್ಟೇ. ಒಟ್ಟಿಗೆ ಇವ್ರದ್ದು 52, 48 ಸೇರಿ 100 ಆಯಿತು. ಒಂದು ಭಾಗದಲ್ಲಿ 100 ಆಯಿತು. ಈ ಭಾರತೀ ಸರಸ್ವತಿಯವರು ಇದರಲ್ಲಿ ಲೆಕ್ಕ ಹಾಕೊಂಡ್ಬಿಡ್ಬೇಕು 100 ಸೇರಿತು ಅಂತ. ಪ್ರತ್ಯೇಕವಾಗಿ ಅಲ್ಲದೆ ಈ 100ರಲ್ಲೇ ಇಬ್ಬರದು ಸೇರಿತು ಅಂತ ಲೆಕ್ಕ ಹಾಕೊಂಡ್ಬಿಡ್ಬೇಕು. ಯಾಕೆಂದ್ರೆ ಮುಂದಿನ ಪದ್ಯದಲ್ಲಿ ದ್ವಿತೀಯ ಪಾದವ ತೆಗೆದುಕೊಂಡು ಅಂತ ಎರಡನೇ ಪಾದದ ಬಗ್ಗೆ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಈ ಭಾಗದಲ್ಲಿರುವ 100ರಲ್ಲೇ ಹಿಂಗೆ ಭಾಗ ಮಾಡಿದ ಅಂತ 52 ಬ್ರಹ್ಮದೇವರಿಗೆ, 48 ವಾಯುದೇವರಿಗೆ ಕೊಟ್ಟು ಅಲ್ಲಿ ಅರ್ಧರ್ಧವನ್ನೇ ಸದೃಶವಾಗಿ ಇವರಿಬ್ಬರಿಗೆ ಕೊಟ್ಟ ಅಂತ. ಒಂದರ್ಥದಲ್ಲಿ ಅವರಲ್ಲಿ ಅವರದ್ದೇ ಕೊಯ್ದು ಕೊಟ್ಟ ಅಂತ ಒಂದರ್ಥ, ಅದೇ ಅದಕ್ಕೆ ಸದೃಶವಾದದ್ದು ಕೊಟ್ಟ ಅಂತ ಹಿಂಗೆ ಅರ್ಥ ಮಾಡ್ಕೋಬೇಕಷ್ಟೇ. ಅವ್ರದ್ದೇ ತೆಗೆದು ಅಂತಲ್ಲ, ಅವರ ಪ್ರತಿಬಿಂಬವನ್ನು ತೆಗೆದು ಕೊಟ್ಟ ಅಂತ ಅರ್ಥ ಮಾಡ್ಕೋಬೇಕು. ಒಟ್ಟಾರೆ 100ರಲ್ಲೇ ಎಲ್ಲ ಸೇರಿಸ್ಬಿಡ್ಬೇಕು. ಗೊತ್ತಾಯ್ತಲ್ಲ. ದ್ವಿತೀಯ ಪಾದವ ತೆಗೆದುಕೊಂಡದ ಶತ ವಿಭಾಗವ ಮಾಡಿತ. ವಿಂಶತಿ ಉಮೇಶನೊಳಿಟ್ಟ ಇಂದ್ರನೊಳೈದಧಿಕ 10. ರತಿಪನೊಳಗಿನಿತಿಟ್ಟು ಅಖಿಳ ದೇವತೆಗಳೊಳಗೀರೈದು. ಜೀವ ಪ್ರತತಿಯೊಳು 5,5 ದೈತ್ಯರೊಳು. ಈಗ ಹಿಂದೆ ನಡೆದ್ರು ಭಗವಂತನ ಸ್ವಾತಂತ್ರ್ಯದಲ್ಲಿ ಅರ್ಧ ಮಾಡಿ ಅದರಲ್ಲಿ ಅರ್ಧ ಮಾಡಿ ಅದನ್ನು 4 ಭಾಗ ಮಾಡಿದರು ಅಂತ ಹೇಳಿದರು. ಆ 4 ಭಾಗದಲ್ಲಿ ಒಂದು ಭಾಗದ ಬಗ್ಗೆ ಹಿಂದಿನ ಪದ್ಯದಲ್ಲಿ ಹೇಳಿದರು. ಒಂದು ಭಾಗವನ್ನು 100 ಭಾಗ ಮಾಡಿ ಆ 100ರಲ್ಲಿ 52 ಬ್ರಹ್ಮದೇವರಿಗೆ, 48 ವಾಯುದೇವರಿಗೆ ಅಂತ ಹೇಳಿದರು. ಸೊ 1ರಲ್ಲಿ 100 ಭಾಗ ಕಂಪ್ಲೀಟೆಡ್ ಆಗೋಯ್ತು, ಅದ್ರ ಕತೆ ಆಯಿತು. ಅದರೊಳಗೆ ಮತ್ತು ಭಾರತೀ ಸರಸ್ವತಿಗೆ ಹಂಚಿದ 100ರೊಳಗೆ ಮುಗಿದೋಯ್ತು. ಇನ್ನೀಗ 2ನೇ ಭಾಗಕ್ಕೆ ಬಂದರು. ಅಂದರೆ 4 ಭಾಗಗಳಲ್ಲಿ ಒಂದು ಭಾಗ ಮುಗಿತು, 2ನೇ ಭಾಗದ ವಿಷಯ ಹೇಳ್ತಾ ಇದ್ದಾರೆ. ಈಗ ಈ 2ನೇ ಭಾಗವನ್ನು ಕೂಡ 100 ಭಾಗ ಮಾಡಿದ. ಮತ್ತು ದ್ವಿತೀಯ ಪಾದವ ತೆಗೆದುಕೊಂಡು, ದ್ವಿತೀಯ ಪಾದ ಅಂತಂದರೆ 1/4, 4ನೇ ಭಾಗ ಅಂತ ಅರ್ಥ. ಒಂದು 4 ಭಾಗ ವಿಚಾರ ಆಯಿತು, ಇದು 2ನೇ 4ನೇ ಭಾಗ ಇದು. ಸೊ ದ್ವಿತೀಯ ಪಾದವ ತೆಗೆದುಕೊಂಡು 2ನೇ ಪಾದವನ್ನು ತೆಗೆದುಕೊಂಡ. ಏನು ಮಾಡಿದ? ಅದ ಶತ ವಿಭಾಗವ ಮಾಡಿ ಅದನ್ನು ಮತ್ತೆ 100 ಭಾಗ ಮಾಡಿದ. ಮೊದಲನೇ ಭಾಗವನ್ನು 100 ಭಾಗ ಹೆಂಗೆ ಮಾಡಿದ್ನೋ 2ನೇ ಪಾದವನ್ನು ಕೂಡ 100 ಭಾಗವನ್ನು ಮಾಡಿದ. ಮಾಡಿ ಅದನ್ನು ಹಂಚಿದ. ಹೆಂಗೆ ಹಂಚಿದ? ವಿಂಶತಿ ಉಮೇಶನೊಳಿಟ್ಟ. ವಿಂಶತಿ ಅಂತಂದರೆ 20 ಎಲ್ಲಿಟ್ಟ? ಉಮೇಶನೊಳಿಟ್ಟ. ಉಮೇಶ ಅಂದರೆ ರುದ್ರದೇವರು. ರುದ್ರದೇವರಲ್ಲಿ 20 ಭಾಗ ಇಟ್ಟನಂತೆ. ಆದಮೇಲೆ ಇಂದ್ರನೊಳು 5,10. ಇಂದ್ರದೇವರಲ್ಲಿ ಎಷ್ಟಿಟ್ಟ?
ಇಂದ್ರನೊಳು 5 ಅಧಿಕ 10, 5 ಹೆಚ್ಚಾದ 10 ಅಂದರೆ 15 ಅಂತ ಅರ್ಥ. 15 ಇಂದ್ರದೇವರಲ್ಲಿ ಇಟ್ಟ. ಎಷ್ಟಾಯಿತು? 20 ಒಂದು 15 35 ಆಯಿತು. ಆದಮೇಲೆ ರತಿಪನೊಳಗೆ ಇನಿತು ಇಟ್ಟು. ರತಿಪ ಅಂತಂದರೆ ರತಿಯ ಅಧಿಪತಿ, ರತಿಯನ್ನು ಪಾಲಿಸುವವನು ಅಂದರೆ ಕಾಮ, ಮನ್ಮಥ ಅಂತ ಅರ್ಥ. ಆ ಮನ್ಮಥನಿಗೆ ಏನು ಮಾಡಿದ? ರತಿಪನೊಳಗೆ ಇನಿತು ಇಟ್ಟು. ಇನಿತು ಅಂದರೆ ಇಷ್ಟೇ ಇಟ್ಟ ಅಂತ ಅರ್ಥ. ಅಂದರೆ ದೇವೇಂದ್ರನೊಳಗೆ ಎಷ್ಟಿಟ್ನೋ ಇಂದ್ರನಲ್ಲಿ, ಈ ಕಾಮನಲ್ಲಿ ಕೂಡ, ಮನ್ಮಥನಲ್ಲಿ ಕೂಡ ಅಷ್ಟೇ ಇಟ್ಟ ಅಂದರೆ 15 ಅಂತ ಅರ್ಥ. ಆ ದೇವೇಂದ್ರನೊಳಗೆ ಎಷ್ಟಿಟ್ನೋ ಕಾಮನಲ್ಲಿ ಅಷ್ಟೇ ಇಟ್ಟ. ಯಾಕೆ? ಇಬ್ಬರದು ಸಮಾನ ಕಕ್ಷ ಅಲ್ಲ, ಇಬ್ಬರಿಗೂ 15 ಕೊಟ್ಟ. ಇಲ್ಲಿ ಅಷ್ಟೇ, ಈ 15 ಕೂಡ ಒಂದೇ ಮಾಡಿಬಿಡ್ಬೇಕು ನಾವು. ಒಂದು 15 ಇಬ್ಬರಿಗೂ ಸೇರಿಸಿ 15 ಅಂತ ಲೆಕ್ಕ ತಗೊಳ್ಬೇಕು. ಹೆಂಗ ಭಾರತೀ ಸರಸ್ವತಿಯರದು ಬ್ರಹ್ಮದೇವರು ಅವರಲ್ಲೇ ಲೆಕ್ಕ ಹಾಕಿಬಿಟ್ಟು ಇವ್ರದ್ದು ಕೂಡ ಸಮಾನ ಕಕ್ಷದಾದ ಕಾರಣ ಇಬ್ಬರು 15 ಅಂತ ಇಟ್ಕೊಂಡ್ಬಿಡ್ಬೇಕು. ಒಟ್ಟಾರೆ 35 ಆಯಿತು. ಇದಾದ ಮೇಲೆ ಅಖಿಳ ದೇವತೆಗಳೊಳಗೆ ಈರೈದು, ಎಲ್ಲ ದೇವತೆಗಳಿಗೆ, ಇಷ್ಟು ತನಕ ಕಾಮನ ತನಕ ಬಿಟ್ಟು ಉಳಿಕೆ ಎಲ್ಲ ದೇವತೆಗಳಿಗೆ ಸೇರಿಸಿ ಈರೈದು, ಅಖಿಳ ದೇವತೆಗೊಳಗೆ ಈರೈದು ಅಂದರೆ 2 5ಗಳು ಅಂತ ಅರ್ಥ. ಅಂದರೆ 10 ಅಂತ ಅರ್ಥ. 10 ಭಾಗ ಉಳಿಕೆ ಎಲ್ಲ ದೇವತೆಗಳು ಸೇರಿಸಿ 10 ಭಾಗ ಅಂದರೆ ಅಷ್ಟೇನಾಗೈತೆ ಅವಾಗ? 35 ಒಂದು 10 45 ಆಯಿತು. ಆದಮೇಲೆ ಜೀವಪ್ರತತಿಯೊಳು ದಶ. ಜೀವಪ್ರತತಿ ಅಂದರೆ ಎಲ್ಲ ಜೀವ ಸಂತತಿ, ಜೀವರ ಸಮೂಹ ಅಂತ ಅರ್ಥ. ಇನ್ನು ಎಲ್ಲ ಉಳಿಕೆ ಎಲ್ಲ ಜೀವರಿಗೆ ಸೇರಿಸಿ ಏನು ಮಾಡಿದ? ದಶ 10 ಭಾಗ ಇಟ್ಟ. ಏನಾಯಿತು? 45 + 10 55 ಆಯಿತು ಅಲ್ಲಿಗೆ. ಹೌದಾ? ಆದಮೇಲೆ ಇನ್ನೇನು ಮಾಡಿದ? ನೆಕ್ಸ್ಟ್ ಉಳಿತು 55. 100ರೊಳಗೆ 55 ಹೋದರೆ 45 ಉಳಿತು. ಆ 45 ಏನು ಮಾಡಿದ? 5 + 40 ದೈತ್ಯರಳು. ಅವಳಿಗೆ ದೈತ್ಯರೆಲ್ಲರಿಗೆ ಸೇರಿಸಿ 45. 5 + 40 ಅಂದರೆ 45 ಅಂತ ಅರ್ಥ. ಇನ್ನು 45 ದೈತ್ಯರೊಳಗಿಟ್ಟ. ಅಲ್ಲಿಗೆ 100 ಭಾಗಗಳು ಮುಗಿತು. ಹೀಗಾಗಿ 2ನೇ ಭಾಗದಲ್ಲಿ 100 ಭಾಗ ಮಾಡಿದ. 2ನೇ ಪಾದವನ್ನು 100 ಭಾಗ ಮಾಡಿ ಅದರಲ್ಲಿ 20 ರುದ್ರದೇವರಿಗೆ, 15 ಇಂದ್ರದೇವರಿಗೆ, ಅಷ್ಟೇ 15 ಈ ಮನ್ಮಥನಿಗೆ, ಮತ್ತು ಉಳುಕಿ ದೇವತೆಗಳಿಗೆ 10, ಜೀವರಿಗೆ 10 ಮತ್ತು ದೈತ್ಯರಿಗೆ 45. ಹೀಗಾಗಿ 100 ವಿಭಾಗಗಳನ್ನು ಈ ರೀತಿಯಾಗಿ ಭಾಗ ಮಾಡಿ ಆ 2ನೇ ಪಾದದ ಕಥೆ ಮುಗಿಸಿದ ಅಂತ ಅರ್ಥ. ಎರಡನೇ ಭಾಗವನ್ನು ತೆಗೆದುಕೊಂಡು ಅದನ್ನು 100 ಭಾಗ ಮಾಡಿ ಇಪ್ಪತ್ತನ್ನು ರುದ್ರದೇವರಿಗೆ, ಹದಿನೈದು ಭಾಗವನ್ನು ಇಂದ್ರನಿಗೆ, ಕಾಮನಿಗೆ, ಎಲ್ಲ ದೇವತೆಗಳಿಗೆ 10 ಭಾಗವನ್ನು
ಎಲ್ಲ ಜೀವರ ಗುಂಪಿಗೆ 10 ಭಾಗವನ್ನು, ಎಲ್ಲ ದೈತ್ಯರಿಗೆ 45 ಭಾಗವನ್ನು ಕೊಟ್ಟನು. ದ್ವಿತೀಯ ಪಾದವ ತೆಗೆದುಕೊಂಡ 10 ವಿಭಾಗವ ಮಾಡಿತ. ವಿಂಶತಿ ಉಮೇಶನೊಳಿಟ್ಟ ಇಂದ್ರನೊಳೈದಧಿಕ 10. ಪ್ರತಿಪನೊಳಗಿನಿತಿಟ್ಟಖಿಳ ದೇವತೆಗಳೊಳಗೀರೈದು. ಜೀವ ಪ್ರತತಿಯೊಳು 15 40 ದೈತ್ಯರೊಳು. ಸೊ ಇಲ್ಲಿ 2 ಭಾಗ ಮುಗಿತು. ಇನ್ನ 2 ಭಾಗವಲ್ಲ, 4 ಭಾಗ ಮಾಡಿದ್ದ. ಅಲ್ಲಿ ಮೊದಲನೇ ಭಾಗವನ್ನು 100 ಭಾಗ ಮಾಡಿ ಆ ಬ್ರಹ್ಮದೇವರಿಗೆ ರುದ್ರದೇವರಿಗೆ ವಾಯುದೇವರಿಗೆ ಕೊಟ್ಟ. 2ನೇ ಭಾಗವನ್ನು 100 ಭಾಗ ಮಾಡಿ ಈಗ ಹೇಳಿದಂತೆ ಹಂಚಿಕೊಟ್ಟ. ಇನ್ನ 2 ಭಾಗ ಉಳಿದವ. ಆ 2ನ್ನೇನು ಮಾಡಿದ ಎಂಬುದನ್ನು ಮುಂದೆ ಹೇಳುತ್ತಾರೆ. ಕಾರುಣಿಕ ಸ್ವಾತಂತ್ರ್ಯತ್ವವ. ಮೂರು ವಿಧ ಕೈಸೆರಡು ತನ್ನೊಳು. ನಾರಿಗೊಂದನು ಕೊಟ್ಟು ಸ್ವಾತಂತ್ರ್ಯವ ಸರ್ವರಿಗೆ. ಧಾರುಣಿಪ ತನ್ನನುಗರಿಗೆ ವ್ಯಾಪಾರ ಕೊಟ್ಟು ಗುಣಗಳ. ವಿಚಾರ ಮಾಡುವ ತೆರದಿ ತ್ರಿಗುಣವ ವ್ಯಕ್ತಿಯನೆ ಮಳ್ಪ. ಆ ಹುಡುಗಿ ಏನು 2 ಭಾಗ ಅದಲ್ಲ, ಆ 2 ಭಾಗವನ್ನು 3 ಭಾಗ ಮಾಡಿದಂತೆ. ಒಂದೊಂದನ್ನು 3 ಅಲ್ಲ, ಒಟ್ಟಿಗೆ 2 ಭಾಗ. ಆ 2ನ್ನು ಸೇರಿಸಿ ಒಂದು ಮುದ್ದಿ ಮಾಡಿ ಅದನ್ನು ಮತ್ತೆ 3 ಭಾಗ ಮಾಡಿದ. 2ನ್ನು 3 ಭಾಗ ಮಾಡಿದ. ಕಾರುಣಿಕ ಕರುಣಾಮೂರ್ತಿಯಾದ ಭಗವಂತ ಸ್ವಾತಂತ್ರ್ಯತ್ವವ ಅಂದರೆ ಉಳಿಕೆ 2 ಏನು ಸ್ವಾತಂತ್ರ್ಯ ಇತ್ತಲ್ಲ ಅದನ್ನ 3 ವಿಧ ಗೈಸಿ ಅದನ್ನ 3 ಭಾಗ ಮಾಡಿದ್ನಂತ. ಅಂದರೆ 2 ಮುದ್ದಿದ್ವು, ಆ 2 ಮುದ್ದೆ ಸೇರಿಸ್ಬಿಟ್ಟ. ಸೇರಿಸಿ ಅದನ್ನ 3 ಭಾಗ ಮಾಡಿದ. ಮತ್ತ ಹಂಗ 3 ಭಾಗ ಮಾಡಿ 2 ತನ್ನೋಡು 2 ಭಾಗವನ್ನು ತನಗೆ ಇಟ್ಕೊಂಡಂತ. ನಾ ಯಾರಿಗೆ ಕೊಡಲ್ಲ, ನಂದೇ ಇದು ಅಂತ 2 ಭಾಗ ತಾನು ಇಟ್ಕೊಂಡ್ಬಿಟ್ಟ. ಇನ್ನು 1 ಉಳಿತು, ಅದನ್ನು ನಾರಿಗೊಂದನು ಕೊಟ್ಟು. ನಾರಿಗೆ, ನಾರಿ ಅಂದರೆ ಸ್ತ್ರೀ, ಅಂದರೆ ಅವಳಿಗೆ ಸ್ತ್ರೀ ಯಾರು? ತನ್ನ ಹೆಂಡತಿ ಅಂತ ಅರ್ಥ, ಮಹಿಳೆ. ತನ್ನ ಹೆಂಡತಿ, ತನ್ನ ಹೆಂಡತಿಗೆ 1 ಕೊಟ್ಟ. ಈ ರೀತಿಯಾಗಿ ಕೊಟ್ಟು ಸ್ವಾತಂತ್ರ್ಯವ ಸರ್ವರಿಗೆ, ಎಲ್ಲರಿಗೂ ಈ ರೀತಿಯಾದಂತಹ ಸ್ವಾತಂತ್ರ್ಯವನ್ನು ಕೊಟ್ಟು. ಯಾರು? ಧಾರುಣಿಪ. ಧಾರುಣಿ ಅಂತಂದರೆ ಭೂದೇವಿ. ಧಾರುಣಿಪ ಅಂದರೆ ಆ ಭೂವರಾಹ ಸ್ವಾಮಿ, ವರಾಹದೇವರು, ಆ ಭಗವಂತ ನಾರಾಯಣ ತನ್ನ ಅನುಗರಿಗೆ ವ್ಯಾಪಾರ ಕೊಟ್ಟು ಗುಣಗಳ ವಿಚಾರ ಮಾಡುವ ತೆರದಿ. ಯಾವ ರೀತಿಯಾಗ ಒಬ್ಬ ಅಧಿಪತಿ, ಒಬ್ಬ ವ್ಯಾಪಾರ ಶ್ರೇಷ್ಠನಾದಂತಹವನು ತನ್ನ ಆಳು ಮನುಷ್ಯರಿಗೆ, ತನ್ನ ಸೇವಕರಿಗೆ ಆಯಾ ಡಿಪಾರ್ಟ್ಮೆಂಟ್ ಒಪ್ಪಿಸಿಬಿಟ್ಟು
ಅವರವರಿಗೆ ಇಷ್ಟಿಷ್ಟು ನಿನ್ನ ಅಧಿಕಾರ ಅಂತ ಅಧಿಕಾರವನ್ನು ಹಂಚಿಕೊಡ್ತಾನೆ. ತಂದೆ ಎಲ್ಲದರ ಮೇಲೆ ತಂದೆ ಅಧಿಕಾರ. ಆದರೆ ಒಬ್ಬೊಬ್ಬರಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ಮೇಲೆ ಅಧಿಕಾರ ಕೊಡ್ತಾನೋ ಇಲ್ಲೋ. ಇವನು ಅಧಿಕಾರ ಕೊಟ್ಟ ಅಂದ್ರೆ ಅರ್ಥ ಏನು? ಅದರ ಮೇಲೆ ಇವನ ಅಧಿಕಾರ ಇಲ್ಲ ಅಂತ ಅರ್ಥ ಏನು? ಎಲ್ಲದರ ಮೇಲೆ ಇವಂದೇ ಅಧಿಕಾರ. ಅಂದರೆ ಅವನಿಗೆ ಇಷ್ಟು ಅಧಿಕಾರ, ಇಷ್ಟಿಷ್ಟು ಪಾಯಿಂಟ್ಗಳಲ್ಲಿ ನೀನು ನೋಡ್ಕೋಪ ಅಂತ ಹಂಚಿಕೊಟ್ಟು ಅವರವರು ಹೆಂಗೆ ಕೆಲಸ ಮಾಡ್ತಿದ್ದಾರೋ ನೋಡಿ ಅವರಿಗೆ ಹೆಂಗೆ ಮಾರ್ಕ್ಸ್ ಹಾಕಿ ಅವರವರಿಗೆ ಸಂಬಳ ಕೊಡೋದು, ಅವರವರಿಗೆ ಇನ್ಸೆಂಟಿವ್ಸ್ ಕೊಡೋದು ಏನು ಮಾಡ್ತಾನಲ್ಲ, ಹಾಗೆ ತನ್ನ ಅನುಗರಿಗೆ, ತನ್ನ ಸೇವಕ ಜನರಿಗೆ ವ್ಯಾಪಾರ ಕೊಟ್ಟು ಆ ವ್ಯಾಪಾರದಲ್ಲಿ ಅಧಿಕಾರವನ್ನು ಕೊಟ್ಟು ಗುಣಗಳ ವಿಚಾರ ಮಾಡುವ ತೆರದಿ. ಅವರ ಗುಣ ಏನು, ಅಗುಣ ಏನು, ಗುಣ ಅಗುಣ, ಕೆಟ್ಟದೇನು ಮಾಡ್ತಾರೆ, ಒಳ್ಳೇದೇನು ಮಾಡ್ತಾರೆ ಅಂತ ವಿಚಾರ ಮಾಡಿ ಅವರಿಗೆ ಹೆಂಗೆ ತಾನು ಸಂಬಳ ಮೊದಲಾದವನ್ನು ಕೊಡ್ತಾನೋ ಹಾಗೆ ಭಗವಂತನೂ ಕೂಡ ತ್ರಿಗುಣವ ವ್ಯಕ್ತಿಯನ್ನೇ ಮಾಡಪ್ಪ. ಅವರವರ ಯೋಗ್ಯತಾನುಗುಣವಾಗಿ ಅವರಲ್ಲಿ 3 ತ್ರಿಗುಣವ, ಆ ಸತ್ವರಜಸ್ತಮೋ ಗುಣಗಳನ್ನು ವ್ಯಕ್ತಿ ಮಾಡಪ್ಪ. ವ್ಯಕ್ತಿಯನ್ನು ಮಾಡ್ತಾ ಅಭಿವ್ಯಕ್ತಿಯನ್ನು ಮಾಡಿ ಆಯಾ ಗುಣಗಳಿಗೆ ತಕ್ಕಂತೆ ಅವರಿಂದ ಕೆಲಸವನ್ನು ಮಾಡಿಸಿ ಆಯಾ ಜೀವರ ಯೋಗ್ಯತಾನುಗುಣವಾಗಿ ಅವರವರಿಗೆ ಫಲವನ್ನು ಕೊಟ್ಟು ತನ್ನ ಸ್ವಾತಂತ್ರ್ಯವನ್ನು ತಾನು ಉಳಿಸಿಕೊಳ್ತಾನೆ ಎಂಬ ಮಾತನ್ನು ಇಲ್ಲಿ ಆ ದೃಷ್ಟಾಂತಪೂರ್ವಕವಾಗಿ ತಿಳಿಸ್ತಾ ಇದ್ದಾರೆ. ಅದನ್ನ ಬರ್ಕೊಳ್ಳಿ. ಕರುಣಾಳುವಾದ ಶ್ರೀಹರಿ ತನ್ನ ಸ್ವಾತಂತ್ರ್ಯವನ್ನು ಅಂದರೆ 2 ಭಾಗವನ್ನು ಮೂರು ವಿಭಾಗ ಮಾಡಿ ಎರಡನ್ನು ತನಗಾಗಿ ಇಟ್ಟುಕೊಂಡು ಮಹಾಲಕ್ಷ್ಮಿಗೆ ಒಂದನ್ನು ಕೊಟ್ಟು ಈ ರೀತಿಯಾಗಿ ಹಂಚಿದನು. ರಾಜನಾದವನು ತನ್ನ ಅನುಚರರಿಗೆ ವ್ಯಾಪಾರದಲ್ಲಿ ಅಧಿಕಾರ ಕೊಟ್ಟು ಅವರ ಗುಣದೋಷಗಳನ್ನು ವಿಚಾರ ಮಾಡುವಂತೆ ಭಗವಂತನು ಆಯಾ ಜೀವರಲ್ಲಿ ಮೂರು ಗುಣಗಳನ್ನು ಅಭಿವ್ಯಕ್ತಿ ಮಾಡುತ್ತಾನೆ.
ಕಾರುಣಿಕ ಸ್ವಾತಂತ್ರ್ಯತ್ವವ ಮೂರು ವಿಧ ಗೈಸೆರಡು ತನ್ನೊಳು ನಾರಿಗೊಂದನು ಕೊಟ್ಟು ಸ್ವಾತಂತ್ರ್ಯವ ಸರ್ವರಿಗೆ ಧಾರುಣಿಪ ತನ್ನನುಗರಿಗೆ ವ್ಯಾಪಾರ ಕೊಟ್ಟು ಗುಣಗಳ ವಿಚಾರ ಮಾಡುವ ತೆರದಿ ತ್ರಿಗುಣವ ವ್ಯಕ್ತಿಯನೆ ಮಾಳ್ಪ ಎರಡು ಕಠಿಣ. ಧಾರುಣಿಪ ಅಂತಂದ್ರೆ ರಾಜ ಅಂತ ಬರ್ಕೊಂಡಿರ್ಬೇಕಾದ್ರೆ, ಧಾರುಣಿಪ, ಧಾರುಣಿ ಅಂದ್ರೆ ಭೂಮಿ, ಧಾರುಣಿಪ ಅಂದ್ರೆ ರಾಜ ಅಂತ ಅರ್ಥ. ಅದನ್ನ ಸಂಶಯ ಅನ್ನೋದನ್ನ ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.